ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಯಾವ ಸಿಲೆಬಸ್ ತಗೊಂಡ್ರೆ ಬೆಸ್ಟ್? ತುಂಬಾ ಜನ ಪೇರೆಂಟ್ಸ್ ಇವಾಗ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋಕೆ ಯಾವ ಸಿಲೆಬಸ್ ಸ್ಕೂಲಿಗೆ ಸೇರಿಸಿದ್ರೆ ಈಸಿ ಆಗುತ್ತೆ, ಯಾವ ಸಿಲೆಬಸ್ ಸ್ಕೂಲಿಗೆ ಸೇರಿಸಿದ್ರೆ ಅವರಿಗೆ ಮುಂದೆ ಎಜುಕೇಶನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಮೂರು ಸಿಲೆಬಸ್ ಅಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಸಿಲೆಬಸ್ ಆಗಿರಲಿ, ಮಕ್ಕಳಿಗೆ ಓದಬೇಕು ಅನ್ನೋ ಆಸಕ್ತಿ ಇರಬೇಕು. ಆವಾಗ ಯಾವುದೇ ಸಿಲೆಬಸ್ ತಗೊಂಡ್ರು ಅವ್ರಿಗೆ ಈಸಿಯಾಗೇನೆ ಮುಂದೆ ಕೆರಿಯರ್ನ ಅವರು ಕಟ್ಕೋಬಹುದಾಗಿರುತ್ತೆ. ಸೊ ಯಾವ ಸಿಲೆಬಸ್ ತಗೊಂಡ್ರೆ ಬೆಸ್ಟ್? ಸ್ಟೇಟ್ ಸಿಲೆಬಸ್ ತಗೊಬೇಕಾ, CBSE ತಗೊಬೇಕಾ, ICSE ತಗೊಬೇಕಾ ಅಂತ ನಾವು ಯೋಚನೆ ಮಾಡಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಸ್ಟೇಟ್ ಬೋರ್ಡ್, CBSE ಅಂಡ್ ICSE. ಫಸ್ಟ್ ನಾವು ಸ್ಟೇಟ್ ಬೋರ್ಡ್ ಅಲ್ಲಿ ಏನೇನಿರುತ್ತೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂತ ನೋಡೋಣ. ಸ್ಟೇಟ್ ಲೆವೆಲ್ ಸಿಲೆಬಸ್ ನ ರೀಜನಲ್ ರಿಲೆವೆನ್ಸ್ ಅಂದ್ರೆ ಆಯಾ ಸ್ಟೇಟ್ ಅಲ್ಲಿ ಇರುವಂತ ಲ್ಯಾಂಗ್ವೇಜ್, ರೀಜನಲ್ ಲ್ಯಾಂಗ್ವೇಜ್. ಇವಾಗ ಕರ್ನಾಟಕದಲ್ಲಿ ಕನ್ನಡ ಐತೆ, ತಮಿಳ್ನಾಡಲ್ಲಿ ತಮಿಳ್ ಇರುತ್ತೆ, ಆಂಧ್ರದಲ್ಲಿ ತೆಲುಗು ಇರುತ್ತೆ. ಆ ತರ ಆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಎಜುಕೇಶನ್ ಕೊಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಮತ್ತೆ ಲಿಟರೇಚರ್, ಆ ರಾಜ್ಯದ ಲಿಟರೇಚರ್ ಮೇಲೆ ಮತ್ತೆ ಕಲ್ಚರಲ್ ಎಲಿಮೆಂಟ್ಸ್ ನ ಕನ್ಸಿಡರ್ ಮಾಡಿ ಅಲ್ಲಿನ ಸಿಲೆಬಸ್ ನ ರೆಡಿ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಲೋಕಲ್ ರೆಲೆವೆನ್ಸ್. ದ ಕರಿಕ್ಯುಲಮ್ ಮೇ ಬಿ ಟೈಲರ್ಡ್ ಟು ಇನ್ಕಾರ್ಪೊರೇಟ್ ಲೋಕಲ್ ಹಿಸ್ಟ್ರಿ. ಲೋಕಲ್ ಆ ರಾಜ್ಯದ ಹಿಸ್ಟ್ರಿ ಮತ್ತೆ ಟ್ರೆಡಿಷನ್ಸ್, ವೊಕೇಶನಲ್ ಟ್ರೈನಿಂಗ್ ಅದ್ರ ಬೇಸ್ ಮೇಲೆ ಕರಿಕ್ಯುಲಮ್ನ ರೆಡಿ ಮಾಡ್ತಾರೆ. ವೇರಿಯಿಂಗ್ ಅಪ್ರೋಚಸ್, ಡಿಫ್ರೆಂಟ್ ಅಪ್ರೋಚಸ್ನ ಫಾಲೋ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಲೆಸ್ ಸ್ಟ್ರೆಸ್ ಕಂಪೇರ್ ಟು CBSE ಅಂಡ್ ICSE. ಸ್ಟ್ರೆಸ್ ಸ್ಟೂಡೆಂಟ್ಸ್ಗೆ ತುಂಬಾ ಕಮ್ಮಿ ಸ್ಟ್ರೆಸ್ನ ಕೊಡ್ತಾರೆ ಸ್ಟೇಟ್ ಸಿಲೆಬಸ್ ಅಲ್ಲಿ. ಫ್ಲೆಕ್ಸಿಬಲ್ ಕರಿಕ್ಯುಲಮ್, ಅಲ್ಲಿಯ ಲೊಕ್ಯಾಲಿಟಿಗೆ ಅಲ್ಲಿನ ಮಕ್ಕಳಿಗೆ ತಕ್ಕ ಹಾಗೆ ಕರಿಕ್ಯುಲಮ್ನ ರೆಡಿ ಮಾಡೋದ್ರಿಂದ ಕರಿಕ್ಯುಲಮ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಇದೇ ತರ ಇರಬೇಕು ಅಂತ ಏನು ಫಿಕ್ಸ್ ಆಗಿರೋದಿಲ್ಲ. ಸೊ ಮೋರ್ ಪ್ರಾಕ್ಟೀಸ್ ಅಂಡ್ ವೊಕೇಶನಲ್ ಫೋಕಸ್, ಪ್ರಾಕ್ಟಿಕಲ್ ನಾಲೆಡ್ಜ್ ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಸ್ಟೇಟ್ ಸಿಲೆಬಸ್ ಅಲ್ಲಿ. ಮತ್ತೆ ಲೆಸ್ ಕಾಸ್ಟ್ಲಿ ಏನು ಇರೋದಿಲ್ಲ. ಸ್ಟೇಟ್ ಬೋರ್ಡ್ ಆಲ್ಮೋಸ್ಟ್ ಎಲ್ಲ ಗವರ್ನಮೆಂಟ್ ಸ್ಕೂಲ್ಸ್ ಇರುತ್ತೆ. ಸೊ ಕಾಸ್ಟ್ ಏನು ಆಗೋದಿಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ಬೋದು. ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳು ಕೂಡ ಸ್ಟೇಟ್ ಸಿಲೆಬಸ್ ನ ಫಾಲೋ ಮಾಡ್ತಿದ್ದಾರೆ. ಅದರಲ್ಲಿ ಓದೋದಾದ್ರೆ ನಮಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ ಕಂಪೇರ್ ಟು CBSE ಮತ್ತೆ ICSE. ಸ್ಟೇಟ್ ಸಿಲೆಬಸ್ ಸ್ಕೂಲ್ಗಳಲ್ಲಿ ಕಾಸ್ಟ್ ಅಷ್ಟೊಂದು ಇರೋದಿಲ್ಲ. ಮತ್ತೆ ಬೆನಿಫಿಟ್ಸ್ ಟು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ಅಂದ್ರೆ ಸಿವಿಲ್ ಸರ್ವಿಸಸ್, ಆ ರಾಜ್ಯದ ಸಿವಿಲ್ ಸರ್ವಿಸ್ ಕೋರ್ಸ್ಗಳಿಗೆ, ಜಾಬ್ಗಳಿಗೆ ಜಾಯಿನ್ ಆಗೋದಕ್ಕೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿದ್ರೆ ತುಂಬಾ ಅಡ್ವಾಂಟೇಜಸ್ ಆಗುತ್ತೆ. ಮತ್ತೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ ಸ್ಟೇಟ್ ಸಿಲೆಬಸ್ ಅಲ್ಲಿ. ಏನೇನು ಅಂದ್ರೆ ಲೆಸ್ ಸೆಲೆಕ್ಟಿವ್ ಸಬ್ಜೆಕ್ಟ್ಸ್, ಕೋರ್ ಸಬ್ಜೆಕ್ಟ್ಸ್ಗೆ ಅಂದ್ರೆ ಅವರು ಯಾವ್ದು ಸಬ್ಜೆಕ್ಟ್ ಬೇಕು ಅಂತ ಸ್ಟೂಡೆಂಟ್ ಸೆಲೆಕ್ಟ್ ಮಾಡೋದಕ್ಕೆ ಅಷ್ಟೊಂದು ಆಪ್ಷನ್ಸ್ ಇರೋದಿಲ್ಲ. ಮತ್ತೆ ಔಟ್ಡೇಟೆಡ್ ಟೀಚಿಂಗ್ ಮೆಥಡ್, ಮೇನ್ ಆಗಿ ಇವಾಗ ಗೌರ್ಮೆಂಟ್ ಸ್ಕೂಲ್ಗಳು ಕ್ಲೋಸ್ ಆಗೋದಕ್ಕೆ ಮತ್ತೆ ಸ್ಟೇಟ್ ಸಿಲೆಬಸ್ ನ ಚೂಸ್ ಮಾಡೋದು ಕಡಿಮೆ ಆಗ್ತಿರೋದಕ್ಕೆ ಕಾರಣನೇ ಔಟ್ಡೇಟೆಡ್ ಟೀಚಿಂಗ್ ಮೆಥಡ್ಸ್. ಟೀಚಿಂಗ್ ಮೆಥಡ್ ಔಟ್ಡೇಟೆಡ್ ಆಗಿದೆ ಅಂದ್ರೆ ಹಳೆ ಕಾಲದ ಟೀಚಿಂಗ್ ಮೆಥಡ್ ಅನ್ನೇ ಯೂಸ್ ಮಾಡ್ತಿದ್ದಾರೆ. ಬಟ್ CBSE ಸ್ಕೂಲ್ಗಳು ಮತ್ತೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನಾಗ್ತಿದೆ ಅಂದ್ರೆ ಅಪ್ಡೇಟೆಡ್ ಟೀಚಿಂಗ್ ಮೆಥಡ್ಸ್ ಅಂದ್ರೆ PPT ನ ಯೂಸ್ ಮಾಡ್ಕೊಳ್ಳೋದು, ICT ನ ಏನು ಇಂಪ್ಲಿಮೆಂಟ್ ಮಾಡಿಕೊಂಡು ಟೀಚಿಂಗ್ ಮೆಥಡ್ಸ್ ನ ಫಾಲೋ ಮಾಡ್ತಿದ್ದಾರೆ. ಇದು ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಕಾಂಪ್ಲೆಕ್ಸ್ ಕರಿಕ್ಯುಲಮ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಮತ್ತೆ ಮೋರ್ ಕಾಂಪಿಟೇಷನ್ ಇನ್ ಅಸೆಸ್ಮೆಂಟ್ ಕೆಲವೊಂದು ಸ್ಟೇಟ್ ಬೋರ್ಡ್ ಅಸೆಸ್ಮೆಂಟ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇರುತ್ತೆ. ಲಾರ್ಜರ್ ಕ್ಲಾಸ್ ಸೈಜಸ್ ಬಿಕಾಸ್ ಆಫ್ ಗೌರ್ಮೆಂಟ್ ಸ್ಕೂಲ್ ಇವಾಗ ಅಷ್ಟೊಂದು ಏನು ಸ್ಟ್ರೆಂತ್ ಕಡಿಮೆ ಆಗಿದೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಬಟ್ ಮುಂಚೆ ಎಲ್ಲ ಲಾರ್ಜರ್ ಕ್ಲಾಸ್ ಸೈಜಸ್ ಅಂದ್ರೆ ಒಂದೊಂದು ಕ್ಲಾಸ್ಗೆ ತುಂಬಾ ಜನಗಳನ್ನ ಅಡ್ಮಿಷನ್ ಮಾಡ್ಕೊಂತಿದ್ರು ಬಿಕಾಸ್ ಫ್ರೀ ಆಫ್ ಕಾಸ್ಟ್ ಅಲ್ವಾ, ಹಂಗಾಗಿ. ಬಟ್ ಇವಾಗ ಆತರ ಏನು ಪ್ರಾಬ್ಲಮ್ ಇಲ್ಲ. ನೋ ಯೂನಿಫಾರ್ಮಿಟಿ ಆಫ್ ಎಜುಕೇಶನ್ ಅಂದ್ರೆ ಒಂದೊಂದು ಸ್ಟೇಟಿಗೂ ಈ ಸಿಲೆಬಸ್ ಚೇಂಜ್ ಆಗ್ತಿರೋದ್ರಿಂದ ಆಸ್ ಪರ್ ಲೋಕಲ್ ಲ್ಯಾಂಗ್ವೇಜ್ ಮತ್ತೆ ಅಲ್ಲಿನ ಕಲ್ಚರ್ಗೆ, ಅಲ್ಲಿನ ಟ್ರೆಡಿಷನ್ಗೆ ತಕ್ಕ ಹಾಗೆ ಸಿಲೆಬಸ್ನ ಅವರು ರೆಡಿ ಮಾಡ್ಕೊತಾ ಇರೋದ್ರಿಂದ ಎಜುಕೇಶನ್ ಅಲ್ಲಿ ಯೂನಿಫಾರ್ಮಿಟಿ ಇಲ್ಲ ಯಾವ್ದ್ರಲ್ಲಿ, ಸ್ಟೇಟ್ ಸಿಲೆಬಸ್ ಅಲ್ಲಿ. ನೆಕ್ಸ್ಟ್ ನಾವು CBSE ಅದರಲ್ಲಿ ಏನೇನು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. CBSE ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ. ಇದರಲ್ಲಿ ಇರುವಂತ ಅಡ್ವಾಂಟೇಜಸ್ ಏನು ಅಂದ್ರೆ ಸ್ಟ್ಯಾಂಡರ್ಡ್ ಕರಿಕ್ಯುಲಮ್ ಇರುತ್ತೆ. ಅಂದ್ರೆ CBSE ನ ಫಸ್ಟ್ ಫಾರ್ಮ್ ಮಾಡಿದ್ದು ಯಾವ ರೀಸನ್ಗೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ ಅವರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟ್ರಾನ್ಸ್ಫರ್ ಆದಾಗ ಅವ್ರ ಮಕ್ಕಳನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಬಟ್ ಅಲ್ಲಿನ ಸ್ಟೇಟ್ ಇನ್ ಎಜುಕೇಶನ್ ಸಿಸ್ಟಮ್ಗೆ ಆ ಮಕ್ಕಳು ಸೆಟ್ ಆಗಿರ್ತಾರೆ. ಬಟ್ ಟ್ರಾನ್ಸ್ಫರ್ ಆಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಸ್ಟೇಟಿಗೆ ಹೋಗಿ
ಅಲ್ಲಿನ ಕರಿಕ್ಯುಲಮ್ನ ಅಲ್ಲಿನ ಸಿಲೆಬಸ್ನ ಓದಬೇಕಾಗಿರುತ್ತೆ. ಬಿಕಾಸ್ ಆಫ್ ದ್ಯಾಟ್ ಅದನ್ನ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಆ ಕಷ್ಟನ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಒಂದು ಸೇಮ್ ಸಿಲೆಬಸ್ನ ಎಲ್ಲ ಸ್ಟೇಟಲ್ಲೂ ಫಾಲೋ ಮಾಡೋ ಥರ ಮಾಡ್ತಾರೆ. ಅದೇ ರೀಸನ್ ಇಂದಾಗಿ CBSE ಸ್ಕೂಲ್ಸು ಓಪನ್ ಆಗುತ್ತೆ. ಎಲ್ಲ ಸ್ಟೇಟಲ್ಲೂ ಸೇಮ್ ಸಿಲೆಬಸ್ ಇರುವಂಥ ಕೆಲವೊಂದು ಸ್ಕೂಲ್ಗಳನ್ನ ಓಪನ್ ಮಾಡ್ತಾರೆ. ಬಟ್ ಇವಾಗ ಅದನ್ನೇ ಎಲ್ಲ ಸ್ಟೇಟಲ್ಲೂ ಫಾಲೋ ಮಾಡ್ತಿದ್ದಾರೆ. CBSE ಸ್ಕೂಲ್ಗಳು ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕ್ ಲೆವೆಲಲ್ಲಿ ಎಲ್ಲ ಕಡೆನೂ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಸ್ಟ್ಯಾಂಡರ್ಡ್ ಕರಿಕ್ಯುಲಮ್ನ ಮೇಂಟೈನ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾ ಸೇಮ್ ಸಿಲೆಬಸ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಈಸಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀಟ್ ಮತ್ತೆ JEEಗೆ ಪ್ರಿಪೇರ್ ಆಗೋದಕ್ಕೆ CBSE ಸಿಲೆಬಸ್ ತುಂಬಾ ಹೆಲ್ಪ್ ಆಗುತ್ತೆ. ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಬ್ಜೆಕ್ಟ್ ಅಂದ್ರೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ಕಾನ್ಸೆಪ್ಟ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ CBSE ಸಿಲೆಬಸ್ ಹೆಲ್ಪ್ಫುಲ್ ಆಗಿರುತ್ತೆ. ಫ್ಲೆಕ್ಸಿಬಲ್ ಸಬ್ಜೆಕ್ಟ್ ಚಾಯ್ಸ್ ಇಸ್ ಪಾಸಿಬಲ್ ಕಂಪೇರ್ಡ್ ಟು ಸ್ಟೇಟ್ ಸಿಲೆಬಸ್. ಆಪ್ಷನ್ಸ್ ಜಾಸ್ತಿ ಇರುತ್ತೆ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ CBSEಯಲ್ಲಿ. ಡಿಸ್ಅಡ್ವಾಂಟೇಜಸ್ ಏನೇನು ಅಂದರೆ ಓನ್ಲಿ ಪ್ರಯಾರಿಟೈಸ್ ಕೋರ್ ಸಬ್ಜೆಕ್ಟ್ಸಿಗೆ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಕೋರ್ ಸಬ್ಜೆಕ್ಟ್ಸ್ ಅಂದರೆ ಸೈನ್ಸ್ ಮತ್ತು ಮ್ಯಾಥಮ್ಯಾಟಿಕ್ಸ್. ಆ ಎರಡು ಸಬ್ಜೆಕ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರಯಾರಿಟಿ ಕೊಡ್ತಾರೆ CBSEಯಲ್ಲಿ. ನೆಕ್ಸ್ಟ್ ಬಂದು ಡಿಸ್ಅಡ್ವಾಂಟೇಜ್ ಏನಂದರೆ ಎಂಕರೇಜ್ ಶಾರ್ಟ್ ಟರ್ಮ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟಿಗೆ CBSE ಸಿಲೆಬಸ್ ಈಸಿ ಆಗುತ್ತೆ. ಬಟ್ ಲಾಂಗ್ ಟರ್ಮ್ ಲರ್ನಿಂಗಿಗೆ ಸ್ಟೇಟ್ ಸಿಲೆಬಸ್ ಈಸ್ ಪ್ರಿಫರಬಲ್. ನೆಕ್ಸ್ಟ್ ಬಂದು ಲಿಮಿಟೆಡ್ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬ ಕಮ್ಮಿ ಆಗಿರುತ್ತೆ. ಎಜುಕೇಷನ್ ಅಂದರೆ ಓದಬೇಕು ಅಂತ ಓದೋದಕ್ಕೆ ಜಾಸ್ತಿ ಹೊತ್ತು ಕೊಡ್ತಾರೆ. ಪ್ರಾಕ್ಟಿಕಲ್ ಆಗಿ ಇವಾಗ ಗೇಮ್ಸ್ನ ಆಡೋದು ಅದಕ್ಕೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಮತ್ತೆ ಕಂಪೇರ್ ಟು ಸ್ಟೇಟ್ ಸಿಲೆಬಸ್ CBSE ಸ್ಕೂಲ್ ಕಾಸ್ಟ್ಲಿ ಆಗಿರುತ್ತೆ. ಅಂದರೆ ಒಂದು ಮಗುಗೆ ಆಲ್ಮೋಸ್ಟ್ 3 to 4 lakhs 1 ಇಯರಿಗೆ ಖರ್ಚಾಗ್ಬೋದು CBSE ಸಿಲೆಬಸ್ಸಲ್ಲಿ ಓದಿಸೋದಕ್ಕೆ. ನೆಕ್ಸ್ಟು ಸ್ಟೂಡೆಂಟ್ಸ್ಗೆ ಸ್ವಲ್ಪ ಪ್ರೆಷರು CBSE ಸಿಲೆಬಸ್ಸಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಸ್ಟೇಟ್ ಸಿಲೆಬಸ್. ಇದಿಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ ಬೋರ್ಡ್ ಆ್ಯಂಡ್ CBSE ಸಿಲೆಬಸ್. ನೆಕ್ಸ್ಟ್ ನಾವು CBSE ಮತ್ತು ICSE ಸಿಲೆಬಸ್ಸಿಗೆ ಏನು ಡಿಫ್ರೆನ್ಸ್ ಅಂತ ನೋಡೋಣ. CBSE, it is a board that conducts exams. ICSE, it is an exam conducted by CI, Council for Indian Secondary School Education. ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ. CBSE ಗ್ರೂಪ್ಸ್ ಬ್ರಾಡರ್ ಸಬ್ಜೆಕ್ಟ್ಸ್ ಇಂಟು ಬ್ರಾಡರ್ ಸಬ್ಜೆಕ್ಟ್ನ ಒಂದು ಗ್ರೂಪಲ್ಲಿ ಹಾಕುತ್ತೆ. ICSE ಪ್ರಿಫರ್ಸ್ ಎ ಡೀಟೇಲ್ಡ್ ಸ್ಟಡಿ ಆನ್ ಈಚ್ ಟಾಪಿಕ್. ICSEಯಲ್ಲಿ ಹೇಗೆ ಅಂತಂದರೆ ಒಂದು ಟಾಪಿಕ್ ಮೇಲೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆ ಥರದ್ದೆಲ್ಲ ಏನೂ ICSEಯಲ್ಲಿ ಫಾಲೋ ಮಾಡಲ್ಲ. ಒಂದು ಕ್ವೆಶನ್ ಕೊಟ್ಟರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾಲೆಡ್ಜ್ ಇರಬೇಕು ಆ ಸ್ಟೂಡೆಂಟ್ಸ್ಗೆ. ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋ ಎಬಿಲಿಟೀಸ್ ಕೂಡ ಇರಬೇಕಾಗುತ್ತೆ ICSEಯಲ್ಲಿ. ICSE ಎಜುಕೇಷನ್ ಆ ಥರ ಇರುತ್ತೆ. ಸೊ CBSE ಕಂಪ್ಯಾರಿಟಿವ್ಲಿ ಈಸಿಯರ್ ದ್ಯಾನ್ ICSE. ICSE is comparatively more difficult than CBSE. ICSE ಸಿಲೆಬಸ್ಸು ಕಂಪೇರ್ಡ್ ಟು ಸ್ಟೇಟ್ ಆ್ಯಂಡ್ CBSE ಇಟ್ ಇಸ್ ಟಫ್ ಸಿಲೆಬಸ್. ಸ್ಕೂಲ್ಸ್ ಕೂಡ ತುಂಬ ರೇರ್ ಆಗಿದೆ. ಎಲ್ಲ ಕಡೆ ಜಾಸ್ತಿ ಸ್ಕೂಲ್ ಇಲ್ಲ. ಅರೌಂಡ್ ಇಂಡಿಯಾದಲ್ಲಿ 2000 ಸ್ಕೂಲ್ಸ್ ಇರ್ಬೋದು ICSE ಸಿಲೆಬಸ್ನ ಫಾಲೋ ಮಾಡ್ತಿರೋದು. CBSE ಫಾಲೋಸ್ ಎ ಗ್ರೇಡಿಂಗ್ ಸಿಸ್ಟಮ್ ಫಾರ್ ಮಾರ್ಕಿಂಗ್ ಸ್ಟೂಡೆಂಟ್ಸ್. ಗ್ರೇಡಿಂಗ್ ಸಿಸ್ಟಮ್ನ CBSE ಫಾಲೋ ಮಾಡಿದ್ರೆ ICSE ಫಾಲೋಸ್ ಬೋತ್ ಗ್ರೇಡ್ ಆ್ಯಂಡ್ ಮಾರ್ಕ್ಸ್ ಸಿಸ್ಟಮ್ ಫಾರ್ ಮಾರ್ಕಿಂಗ್ ಸ್ಟೂಡೆಂಟ್. ಗ್ರೇಡ್ ಮತ್ತು ಮಾರ್ಕ್ಸ್ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಕ್ವೆಶನ್ಸ್ ಆರ್ ಆಸ್ಕ್ಡ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. CBSEನ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೇಳಿದ್ರೆ ಕ್ವೆಶನ್ಸ್ ಆರ್ ಆಸ್ಕ್ಡ್ ಓನ್ಲಿ ಇನ್ ಇಂಗ್ಲೀಷ್. ICSEಯಲ್ಲಿ ಓನ್ಲಿ ಇಂಗ್ಲೀಷ್ನ ಫಾಲೋ ಮಾಡ್ತಾರೆ. ಸ್ಕೋರ್ಸ್ ಆರ್ ಎಕ್ಸೆಪ್ಟೆಡ್ ಇನ್ ಆಲ್ ಯೂನಿವರ್ಸಿಟೀಸ್ ಇರೆಸ್ಪೆಕ್ಟಿವ್ ಆಫ್ ದ ಸ್ಟ್ರೀಮ್ ಆಫ್ ಕೋರ್ಸ್. CBSE ಆದರೆ ಸ್ಕೋರ್ಸ್ ಆರ್ ವೈಡ್ಲಿ ಅಕ್ಸೆಪ್ಟೆಡ್ ದ ಪ್ರಿಫರ್ಡ್ ಫಾರ್ ಫಾರಿನ್ ಸ್ಕೂಲ್ಸ್ ಆ್ಯಂಡ್ ಯೂನಿವರ್ಸಿಟೀಸ್. ಫಾರಿನ್ ಸ್ಕೂಲ್ಸ್ ಮತ್ತು ಯೂನಿವರ್ಸಿಟಿಯಲ್ಲಿ ಜಾಸ್ತಿ ICSE ಸಿಲೆಬಸ್ಸಲ್ಲಿ ಓದಿರೋ ಅಂಥ ಸ್ಟೂಡೆಂಟ್ಸ್ನ ಪ್ರಿಫರ್ ಮಾಡ್ತಾರೆ ಮತ್ತು ಸೆಲೆಕ್ಟ್ ಮಾಡ್ತಾರೆ. CBSE ಹ್ಯಾಸ್ ಮೋರ್ ನಂಬರ್ ಆಫ್ ಸ್ಕೂಲ್ಸ್ ಅಫಿಲಿಯೇಟೆಡ್ ವಿತ್ ಇಟ್. CBSE ಸ್ಕೂಲ್ಸ್ ತುಂಬ ಜಾಸ್ತಿ ಇದೆ. ಕಂಪ್ಯಾರಿಟಿವ್ಲಿ ದ ನಂಬರ್ ಆಫ್ ಅಫಿಲಿಯೇಷನ್ ಟು CISE ಇಸ್ ಲೆಸ್. ಸ್ಕೂಲ್ಸು ICSE ಸ್ಕೂಲ್ಸ್ ಇರೋದು ತುಂಬ ಕಮ್ಮಿ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದರೆ CBSE ಫುಲ್ ಫಾರ್ಮ್. ICSE ಅಂದರೆ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್ ಇಸ್ ಎ ಪ್ರೈವೇಟ್ ಬೋರ್ಡ್ ಆಫ್ ಇಂಡಿಯಾ. CBSE ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ CBSEನ ಕಂಟ್ರೋಲ್ ಮಾಡುತ್ತೆ. ಸ್ಟೇಟ್ ಬೋರ್ಡ್ನ ಆಯಾ ಸ್ಟೇಟ್ ಗವರ್ನಮೆಂಟ್ ಕಂಟ್ರೋಲ್ ಮಾಡುತ್ತೆ.
ICSE is controlled by Council of Indian School Certificate Examination CISCE, which is private body ICSE ನ ಕಂಟ್ರೋಲ್ ಮಾಡುತ್ತೆ. CBSE curriculum is considered to be more focused on ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಕೊಡುತ್ತೆ. ICSE curriculum to be considered more balanced, including both the arts and science subjects. Both arts subjects ಮತ್ತೆ science subject ಎಲ್ಲಾದ್ರ ಮೇಲೂ ಜಾಸ್ತಿ ಫೋಕಸ್ ಕೊಡುತ್ತೆ. CBSE syllabus is relatively easier than compared to ICSE. CBSE exams emphasize more on theoretical aspects. ಇದು ICSE syllabus emphasize on practical knowledge. CBSE function ಹೇಗಾಗುತ್ತೆ ಅಂದರೆ sets standard, conduct exams like the class 10 and 12 board, and manages the affiliation of schools. Role ಏನು ಅಂದ್ರೆ the government body for secondary and higher secondary education in India, particularly within its affiliated schools. School activity ಏನು ಅಂದ್ರೆ implementing the curriculum developed by NCERT and conduct exams based on it. NCERT ಯಲ್ಲಿ ಏನೇನು ಕರಿಕ್ಯುಲಮ್ ಇರುತ್ತೆ ಅದನ್ನೇ ಕಂಪ್ಲೀಟ್ ಆಗಿ CBSE ಸ್ಕೂಲ್ಸ್ ಫಾಲೋ ಮಾಡುತ್ತೆ. NCERT ಫಂಕ್ಷನ್ ಏನು ಅಂದ್ರೆ develops the curriculum, textbooks and other educational resources for school. And role ಏನು ಅಂದ್ರೆ an apex resource organization that advises and assists the central and state governments on academic matters related to school education. Key activity, creating educational material that is used in CBSE schools. CBSEಗೆ ಸ್ಟೇಟಿಗೆ ತುಂಬ ಡಿಫ್ರೆನ್ಸ್ ಇದೆ ಅಂತ ಅನ್ಕೊಳ್ಳೋ ಹಾಗೇನೂ ಇಲ್ಲ. ಬಿಕಾಸ್ ಇವಾಗ ಸ್ಟೇಟ್ ಸಿಲೆಬಸ್ಸಲ್ಲಿ ಏನೇನು ಸಿಲೆಬಸ್ನ ಫ್ರೇಮ್ ಮಾಡ್ತಿದ್ದಾರೆ ಎಲ್ಲಾನು NCERT ನ ರೆಫರ್ ಮಾಡಿಕೊಂಡೇ ಮಾಡ್ತಿರೋದು. ಸೊ ಸ್ಟೇಟ್ ಸಿಲೆಬಸ್ ಆಲ್ಮೋಸ್ಟ್ CBSE ಥರಾನೇ ಇವಾಗ ರೆಡಿ ಮಾಡ್ತಾ ಇರೋದು. ಸೊ ಸಿಲೆಬಸ್ ಯಾವುದೇ ಇರಲಿ, ಮೇಯ್ನ್ ಆಗಿ ಸ್ಟೂಡೆಂಟ್ಸಿಗೆ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅದ್ರ ಕಡೆ ನಾವು ಜಾಸ್ತಿ ಎಂಕರೇಜ್ ಮಾಡಬೇಕಾಗುತ್ತೆ. ಸೊ ಓದೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಯಾವ ಸಿಲೆಬಸ್ಸಲ್ಲಿ ಓದಿದ್ರೂ ಅವರು ಅವ್ರ ಕೆರಿಯರಲ್ಲಿ ಗೆಲ್ಬೋದು, ಸಕ್ಸಸ್ನ ಕಾಣ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.